ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಕೊತ್ತಂಬರಿ ಸೊಪ್ಪಿಂದ ಒಂದು ತೊಕ್ಕು ಮಾಡೋದು ತೋರಿಸ್ತಾ ಇದ್ದೀನಿ. ಇದು 2 ರಿಂದ 3 ತಿಂಗಳು ಆರಾಮಾಗಿ ಇಟ್ಕೊಂಡು ಬಳಸ್ಬೋದು. ರೊಟ್ಟಿಗೆ, ಚಪಾತಿಗೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಈ ತೊಕ್ಕು ತಿಂತಾ ಇದ್ರೆ ನಿಮಗೆ ಸಾರು ಹುಳಿ ಏನು ಬೇಡಾಗುತ್ತೆ. ದಿನ ಇದನ್ನೇ ತಿನ್ಬೇಕನ್ನಷ್ಟು ಇಷ್ಟ ಆಗುತ್ತೆ. ಹಾಗಾದ್ರೆ ಬನ್ನಿ, ಇದಕ್ಕೆ ಏನೇನು ಪದಾರ್ಥ ಹಾಕಬೇಕು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ. ಒಂದು ಫ್ರೈ ಪ್ಯಾನಿಗೆ ಅರ್ಧ ಸ್ಪೂನ್ ಅಷ್ಟು ಮೆಂತೆ ಕಾಳು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಮಾಡ್ಕೋಬೇಕಾದ್ರೆ ನೀವು ಫ್ಲೇಮ್ನ ಸಿಮ್ಮಿಗೆ ಇಟ್ಕೋಬೇಕು. 1 ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮೆಂತೆ 2 ಒಟ್ಟಿಗೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ. ಆವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಇಷ್ಟೇ ಸಾಕು, ಜಾಸ್ತಿ ಆಗೋದು ಬೇಡ. ಇದನ್ನು ತಣ್ಣಗೆ ಹಾಕಿ ಬಿಟ್ಬಿಡಬೇಕು. ಈಗ ಒಂದು ಬಾಣಲಿಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ನಾನು ಒಂದು 10 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನಿವತ್ತು ತೊಗೊಂಡಿರೋದು ಕಾಶ್ಮೀರಿ ಚಿಲ್ಲಿ. ತುಂಬ ಚೆನ್ನಾಗಿದೆ, ಒಳ್ಳೆ ಫ್ಲೇವರು, ಒಳ್ಳೆ ಕಲರು, ರುಚಿ ಅಂತೂ ಖಾರನೂ ಕಮ್ಮಿ ಇರುತ್ತೆ. ಮಾಡೋ ಪದಾರ್ಥಗಳು ರುಚಿಯಾಗುತ್ತೆ. ನಿಮ್ಗೆ ಇದು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಒಣಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರಿದು ತೆಕ್ಕೊಂಡಿದ್ದೀನಿ. ಈಗ ನೋಡಿ 4 ಸೀಡು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಈ ಥರ ಕಡ್ಡಿ ಸಮೇತ ತೊಳೆದು ಇಟ್ಕೊಂಡಿದ್ದೀನಿ. ಕಡ್ಡಿ ಎಳೆದಿದ್ದರೆ ತಗೊಳ್ಳಿ, ಬಲ್ತಿರೋದಾದರೆ ಬೇಡ. ತುಂಬ ಚೆನ್ನಾಗಾಗುತ್ತೆ. ಈಗ ಮತ್ತೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕ್ಕೊಂಡು ಹಿಂಗೆ ಕೈ ಆಡ್ತಾ ಇರಬೇಕು. 2 ರಿಂದ 3 ನಿಮಿಷದೊಳಗೆ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ಹಸಿ ಎಲ್ಲ ಹೋಗಿ ಈ ಥರ ಆಗುತ್ತೆ. ಇದನ್ನು ಮತ್ತೆ ತಣ್ಣಗೆ ಹಾಕಿ ಬಿಟ್ಬಿಡೋಣಂತ. ಈಗ ನೋಡಿ 4 ಸೀಡು ಕೊತ್ತಂಬರಿ ಸೊಪ್ಪು ಎಷ್ಟು ಕಮ್ಮಿ ಆಗಿದೆ ಅಂತ. ಇದನ್ನು ತಣ್ಣಗೆ ಹಾಕಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣಂತೆ. ಈಗ ಹುರಿದಿಟ್ಟಿರೋ ಮೆಂತೆ ಸಾಸಿವೆ ಇದೆಯಲ್ಲ, ಅದೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕು ನೋಡಿ. ಇದನ್ನು ಅಷ್ಟೇ ಒಂದು ಬೌಲಿಗೆ ಎತ್ತಿಟ್ಕೊತೀನಿ. ಹಾಗೆ ಅದೇ ಮಿಕ್ಸಿ ಜಾರಿಗೆ ನಾನು ಹುರಿದಿಟ್ಕೊಂಡಿರೋ ಒಣಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿಟ್ಟಿದ್ದೆ, ಅದನ್ನು ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಈ ಥರ ಆಗುತ್ತೆ. ಒಳ್ಳೆ ಕಲರ್ ಬಂದಿದೆ. ತಣ್ಣಗಾಗಿರೋ ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಮೆಂತೆ ಸಾಸಿವೆ ಪುಡಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಸ್ಪೂನಷ್ಟಿದೆ, ಅದು ಬೇಕಂದರೆ ಮತ್ತೆ ನಾನು ಹಾಕ್ಕೊಂಡು ಕೈ ಆಡ್ಕೊತೀನಿ. ಈಗ 1 ಸ್ಪೂನಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಹುಣಸೆಹಣ್ಣು ತೊಳೆ ಹಂಗೆ ನೆನೆಸಿ ಹಾಕ್ಕೊಂಡಿದ್ದೀನಿ. ನಾನೇನು ಹಿಂಡು ಹಾಕ್ಕೊಂಡಿಲ್ಲ. ನೋಡಿ, ಎಲ್ಲನೂ ಸೇರಿ ಮಾಡಿದಾಗ ಇಷ್ಟು ಬಂತು. 4 ಸೀಡು ಕೊತ್ತಂಬರಿ ಸೊಪ್ಪಿಗೆ ಎಷ್ಟಾಗಿದೆ ನೋಡಿ. ಒಂದು ಬಾಣಲಿಗೆ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಂಗು, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗರಿ ಗರಿಯಾಗುತ್ತೆ. ಹಾಕಿರೋ ರೆಡಿಯಾಗಿರೋ ಒಗ್ಗರಣೆನ ಕೊತ್ತಂಬರಿ ಸೊಪ್ಪು ತೊಕ್ಕಿಗೆ ಹಿಂಗೆ ಮೇಲೆ ಹಾಕಿ ಕಲಸ್ಕೊಂಡ್ಬಿಟ್ಟು ತಿಂತಾ ಇದ್ದರೆ ಆಹಾ ಸ್ವರ್ಗ, ಅಷ್ಟು ರುಚಿಯಾಗಿರುತ್ತೆ. ಒಳ್ಳೆ ಘಮ ಬರ್ತಾಯಿದೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಿಮಗೆ ಬಾಯಿ ಕೆಟ್ಟಾಗ, ಸಾರು ಹುಳಿ ಬೇಜಾರಾದಾಗ ಇದನ್ನು ಮಾಡ್ಕೊಳ್ಳಿ. ಒಂದು ಬಾಟಲಿಗೆ ಹಾಕಿ ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. 3 ತಿಂಗಳು ಆರಾಮಾಗಿ ಇಟ್ಕೊಂಡು ಬಳಸ್ಬೋದು, ಕೆಡೋದಿಲ್ಲ. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ, ಮೊಸರನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.